50 ವರ್ಷ ಸರ್. ನೋಡಿ, ಪರಮೇಶ್ವರ್ ಅವರು ತಮಗೇನು ಅನುಕೂಲ ಇದೆ ಅದನ್ನು ತೊಗೊಳ್ತಾರೆ. ಈಗ ರಾಹುಲ್ ಗಾಂಧಿಯವರು ಖರ್ಗೆ ಅವರ ಮೇಲೆ ಟೀಕೆ ಮಾಡುವಾಗ ಹಿಂದಿನ ವಿಚಾರಗಳನ್ನು ಎತ್ತಿ ಟೀಕೆ ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ನವರು ಹಿಂದಿನ ವಿಚಾರಗಳನ್ನು ಈಗೇನಾದರೂ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಬಿ ಜೆ ಪಿಯವ್ರು ಮಾಡಿದ್ರಾ, ಬಿ ಜೆ ಪಿ ಸರ್ಕಾರದಲ್ಲಿ ಹಿಂಗಾಯ್ತಲ್ಲ ಅಂತಂದು ಯಾರು ಅಂತಾರೆ? ಇವರೇ ಅಂತಾರೆ. ಈಗ ಅನುಕೂಲ ಸಿದ್ಧವಾಗಿ ವಾದವನ್ನು ಮಾಡ್ತಾರೆ. ಮತ್ತು ಇದಿದೆಯಲ್ಲ, ತುರ್ತು ಪರಿಸ್ಥಿತಿ ಇದೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಕಪ್ಪು ಚುಕ್ಕೆ, ಬಹಳ ದೊಡ್ಡ ಅನಾಹುತ. ಏನಾದರೂ ತುರ್ತು ಪರಿಸ್ಥಿತಿ ಮುಂದುವರೆದಿದ್ದರೆ ಪರಮೇಶ್ವರು ಇರ್ತಿರಲಿಲ್ಲ, ನಾವು ಇರ್ತಿರಲಿಲ್ಲ ಮಾತಾಡೋದಕ್ಕೆ. ಇದನ್ನು ಅರ್ಥ ಮಾಡ್ಕೋಬೇಕು ಅವರು. ಸೊ ಹೀಗಾಗಿ ಇದನ್ನು ಕಾಂಗ್ರೆಸ್ ಪಕ್ಷ ಗ್ರೇಸ್ಫುಲ್ಲಾಗಿ ಒಪ್ಕೋಬೇಕು. ನೋಡಿ, ಮಾಡಿದ ತಪ್ಪನ್ನು ಒಪ್ಕೋಬೇಕು, ಮುಂದೆ ಮಾಡದಂತೆ ನೋಡ್ಕೋಬೇಕು. ಅದು ಧೀಮಂತಿಕೆ. ಅದನ್ನು ಬಿಟ್ಟು ನಾವು ತಪ್ಪು ಮಾಡಿದ್ದು ಮರ್ತು ಬಿಡಿ ಅಂತ ಹೇಳುವಂಥದ್ದು ಪರಮೇಶ್ವರ್ ಅವ್ರದ್ದು ಸರಿಯಾಗಿ.